ನಿನ್ನನ್ನು ಕಡೆಗಣಿಸಿದವರ ಬಗ್ಗೆ ದುಃಖಪಡಬೇಡ. ಬುದ್ಧನ ಸತ್ಯಗಳು. ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲೊಂದು ದಿನ ಕಡೆಗಣಿಸಲ್ಪಡುತ್ತಾರೆ. ಕೆಲವರು ನಮ್ಮ ಪ್ರೀತಿಯನ್ನು ಅರ್ಥಮಾಡಿಕೊಳ್ಳುವುದಿಲ್ಲ, ಕೆಲವರು ನಮ್ಮ ಒಳ್ಳೆಯತನವನ್ನು ದುರ್ಬಲತೆ ಎಂದು ಭಾವಿಸುತ್ತಾರೆ. ಇನ್ನು ಕೆಲವರು ನಮ್ಮನ್ನು ಬೇಕಿದ್ದಾಗ ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ಆದರೆ ಬುದ್ಧರು ಹೇಳುತ್ತಾರೆ, ನಿನ್ನ ಮೌಲ್ಯವನ್ನು ಇತರರ ವರ್ತನೆಯಿಂದ ಅಳೆಯಬೇಡ. ಸೂರ್ಯನು ಎಲ್ಲರ ಮೇಲೂ ಒಂದೇ ರೀತಿ ಬೆಳಕು ಚೆಲ್ಲುತ್ತಾನೆ. ಕೆಲವರು ಕಿಟಕಿಯನ್ನು ತೆರೆಯುತ್ತಾರೆ, ಕೆಲವರು ಮುಚ್ಚುತ್ತಾರೆ. ಅದರಿಂದ ಸೂರ್ಯನ ಮೌಲ್ಯ ಕಡಿಮೆಯಾಗುವುದಿಲ್ಲ. ಈ ವಿಡಿಯೋದಲ್ಲಿ ಬುದ್ಧನ ಆಳವಾದ ಸತ್ಯಗಳ ಮೂಲಕ ಜನರು ಏಕೆ ಕಡೆಗಣಿಸುತ್ತಾರೆ, ಅದರಿಂದ ಹೇಗೆ ಹೊರಬರಬೇಕು, ಸ್ವಾಭಿಮಾನವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಮತ್ತು ನಿಜವಾದ ಸಂತೋಷವನ್ನು ಹೇಗೆ ಕಂಡುಕೊಳ್ಳಬೇಕು ಎಂಬುದನ್ನು ತಿಳಿಯುವಿರಿ. ನಿನ್ನನ್ನು ಬಿಟ್ಟು ಹೋದವರಿಗಾಗಿ ಕಣ್ಣೀರು ಸುರಿಸುವುದಕ್ಕಿಂತ ನಿನ್ನನ್ನು ಗೌರವಿಸುವವರೊಂದಿಗೆ ಬದುಕಲು ಕಲಿಯುವುದು ಏಕೆ ಮುಖ್ಯ? ಇತರ ಒಪ್ಪಿಗೆಯಿಲ್ಲದೆ ಮನಸ್ಸಿನ ಶಾಂತಿಯನ್ನು ಹೇಗೆ ಪಡೆಯಬಹುದು? ಮತ್ತು ಏಕೆ ನಿಜವಾದ ಶಕ್ತಿ ಮೌನದಲ್ಲೂ ಆತ್ಮವಿಶ್ವಾಸದಲ್ಲೂ ಅಡಗಿದೆ ಎಂಬುದನ್ನು ಈ ವಿಡಿಯೋ ಸ್ಪಷ್ಟವಾಗಿ ತಿಳಿಸುತ್ತದೆ. ಈ ಸಂದೇಶವು ಹೃದಯಕ್ಕೆ ನೋವಾಗಿದೆ ಎಂದು ಭಾವಿಸುವ ಪ್ರತಿಯೊಬ್ಬರಿಗೂ ಹೊಸ ಧೈರ್ಯವನ್ನು ನೀಡುತ್ತದೆ. ಕೊನೆಯವರೆಗೂ ಈ ವಿಡಿಯೋ ನೋಡಿ, ಏಕೆಂದರೆ ಕೊನೆಯಲ್ಲಿ ಬುದ್ಧನ ಒಂದು ಸತ್ಯ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ನಿನ್ನನ್ನು ಕಡೆಗಣಿಸಿದವರು ನಿನ್ನ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ನಿನ್ನ ವ್ಯಕ್ತಿತ್ವ, ನಿನ್ನ ಕರ್ಮ ಮತ್ತು ನಿನ್ನ ಆತ್ಮವಿಶ್ವಾಸವೇ ನಿನ್ನ ನಿಜವಾದ ಗುರುತು. ಒಮ್ಮೆ ಯೋಚಿಸಿ, ನಿಮ್ಮನ್ನು ಕಡೆಗಣಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಶತ್ರುವಲ್ಲ. ಕೆಲವರು ನಿಮ್ಮ ಮೌಲ್ಯವನ್ನು ಅರಿಯಲಿಲ್ಲ, ಕೆಲವರು ತಮ್ಮ ಸ್ವಾರ್ಥದಲ್ಲಿ ಮುಳುಗಿದ್ದರು. ಇನ್ನೂ ಕೆಲವರು ನಿಮ್ಮ ಉಪಸ್ಥಿತಿಯನ್ನು ಸಾಮಾನ್ಯವೆಂದು ಭಾವಿಸಿದರು. ಆದರೆ ಬುದ್ಧರು ಹೇಳುತ್ತಾರೆ, ನಿನ್ನನ್ನು ಗೌರವಿಸದವನಿಂದ ಗೌರವವನ್ನು ಬೇಡಬೇಡ. ನಿನ್ನ ಆತ್ಮಗೌರವವನ್ನು ಕಾಪಾಡಿಕೋ. ಅತಿಯಾಗಿ ನಿರೀಕ್ಷೆ ಇಟ್ಟಾಗಲೇ ನೋವು ಹುಟ್ಟುತ್ತದೆ. ಅವನು ನನ್ನನ್ನು ನೆನಪಿಸಿಕೊಳ್ಳುತ್ತಾನೆ. ಅವಳು ನನಗೆ ಕರೆ ಮಾಡುತ್ತಾಳೆ. ಅವರು ನನ್ನನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಈ ನಿರೀಕ್ಷೆಗಳೇ ಮನಸ್ಸನ್ನು ಹೆಚ್ಚು ನೋಯಿಸುತ್ತವೆ. ಬುದ್ಧರು ಹೇಳುತ್ತಾರೆ, ದುಃಖದ ಮೂಲ ಹೊರಗಿನ ಜನರಲ್ಲ, ನಮ್ಮೊಳಗಿನ ಅತಿಯಾದ ಆಸಕ್ತಿ ಮತ್ತು ನಿರೀಕ್ಷೆಯಲ್ಲಿದೆ. ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದರೆ ನಿಮ್ಮ ಜೀವನವೇ ಮುಗಿದಂತಲ್ಲ. ಅದು ದೇವರು ಅಥವಾ ಜೀವನ ನಿಮಗೆ ಹೊಸ ದಿಕ್ಕನ್ನು ತೋರಿಸುತ್ತಿದೆ ಎಂಬ ಸೂಚನೆಯಾಗಿರಬಹುದು. ನಿನ್ನನ್ನು ಕಡೆಗಣಿಸಿದವರ ಹಿಂದೆ ಓಡುತ್ತಾ ನಿನ್ನ ಸಮಯವನ್ನು ವ್ಯರ್ಥ ಮಾಡಬೇಡ. ಆ ಸಮಯವನ್ನು ನಿನ್ನ ಕನಸುಗಳಿಗೆ ಕೊಡು, ನಿನ್ನ ಆರೋಗ್ಯಕ್ಕೆ ಕೊಡು, ನಿನ್ನ ಕುಟುಂಬಕ್ಕೆ ಕೊಡು, ನಿನ್ನ ವ್ಯಕ್ತಿತ್ವವನ್ನು ಬೆಳೆಸಲು ಕೊಡು. ಒಂದು ದಿನ ಅದೇ ಜನರು ನಿನ್ನ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಡಬಹುದು. ಆದರೆ ಆಗ ನಿನ್ನ ಸಂತೋಷ ಅವರ ಒಪ್ಪಿಗೆಯ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಬುದ್ಧರು ಹೇಳುತ್ತಾರೆ, ನಿನ್ನ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುವ ವ್ಯಕ್ತಿಗೆ ನಿನ್ನ ಜೀವನದಲ್ಲಿ ಅತಿಯಾದ ಸ್ಥಾನ ಕೊಡಬೇಡ. ಯಾಕೆಂದರೆ ಮನಸ್ಸಿನ ಶಾಂತಿಯೇ ಜೀವನದ ಅತಿ ದೊಡ್ಡ ಸಂಪತ್ತು. ಹಣವನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು. ಸ್ನೇಹಿತರನ್ನು ಕಳೆದುಕೊಂಡರೆ ಹೊಸವರನ್ನು ಭೇಟಿಯಾಗಬಹುದು. ಆದರೆ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡರೆ ಬದುಕಿನ ಸೌಂದರ್ಯವೇ ಮಸುಕಾಗುತ್ತದೆ. ಆದ್ದರಿಂದ ನಿನ್ನನ್ನು ಕಡೆಗಣಿಸಿದವರಿಗಾಗಿ ಅಳುವುದನ್ನು ನಿಲ್ಲಿಸು. ಅವರನ್ನು ದ್ವೇಷಿಸಬೇಡ, ಸಿಟ್ಟಾಗಬೇಡ. ಸುಮ್ಮನೆ ಒಂದು ಪಾಠವನ್ನು ಕಲಿತು ಮುಂದೆ ಸಾಗು. ಯಾಕೆಂದರೆ ಜೀವನದಲ್ಲಿ ಕೆಲವರು ಉಳಿಯಲು ಬರುತ್ತಾರೆ, ಇನ್ನು ಕೆಲವರು ಕಲಿಸಲು ಮಾತ್ರ ಬರುತ್ತಾರೆ. ಅವರು ನಿನ್ನ ಜೀವನದ ಕೊನೆಯ ಅಧ್ಯಾಯವಲ್ಲ, ಅವರು ಕೇವಲ ಒಂದು ಪಾಠ. ನಿನ್ನ ಕತೆ ಇನ್ನೂ ಮುಗಿದಿಲ್ಲ, ನಿನ್ನ ಅತ್ಯುತ್ತಮ ದಿನಗಳು ಇನ್ನೂ ಮುಂದೆ ಇವೆ. ಬುದ್ಧರು ಒಂದು ಸುಂದರವಾದ ಉದಾಹರಣೆಯನ್ನು ನೀಡುತ್ತಾರೆ. ಒಂದು ಮರವನ್ನು ನೋಡಿ. ಅದು ಪ್ರತಿದಿನ ಎಲ್ಲರಿಗೂ ನೆರಳು ನೀಡುತ್ತದೆ. ಅದರ ಕೆಳಗೆ ವಿಶ್ರಾಂತಿ ಪಡೆದವರು, ಅದರ ಹಣ್ಣು ತಿಂದವರು, ಅದರ ನೆರಳಿನಲ್ಲಿ ಕುಳಿತವರು ಎಲ್ಲರೂ ನಂತರ ತಮ್ಮ ದಾರಿಯಲ್ಲಿ ಹೋಗುತ್ತಾರೆ. ಆದರೆ ಮರವು ಎಂದಿಗೂ ದೂರು ಹೇಳುವುದಿಲ್ಲ. ನಾನು ಇಷ್ಟೊಂದು ಕೊಟ್ಟೆ, ಯಾರೂ ನನ್ನನ್ನು ನೆನಪಿಸಿಕೊಳ್ಳಲಿಲ್ಲ ಎಂದು ಅದು ಅಳುವುದಿಲ್ಲ. ಅದು ತನ್ನ ಸ್ವಭಾವವನ್ನು ಬದಲಾಯಿಸುವುದಿಲ್ಲ. ಬುದ್ಧರು ಹೇಳುತ್ತಾರೆ, ಒಳ್ಳೆಯತನವು ಪ್ರತಿಫಲಕ್ಕಾಗಿ ಇರಬಾರದು, ಅದು ನಿನ್ನ ಸ್ವಭಾವವಾಗಿರಬೇಕು. ಜೀವನದಲ್ಲಿ ನಿನ್ನನ್ನು ಕಡೆಗಣಿಸಿದವರು ನಿನ್ನನ್ನು ದುರ್ಬಲನನ್ನಾಗಿ ಮಾಡಲು ಬಂದವರಲ್ಲ. ಅವರು ನಿನ್ನೊಳಗಿನ ನಿಜವಾದ ಶಕ್ತಿಯನ್ನು ಅರಿಯಲು ಕಾರಣರಾದವರು. ಒಂದು ಬಾಗಿಲು ಮುಚ್ಚಿದಾಗ ಮಾತ್ರ ಮತ್ತೊಂದು ಬಾಗಿಲನ್ನು ಹುಡುಕಲು ನಾವು ಪ್ರಾರಂಭಿಸುತ್ತೇವೆ. ಹಾಗೆಯೇ ಕೆಲವರು ನಮ್ಮನ್ನು ಬಿಟ್ಟು ಹೋದಾಗ ಮಾತ್ರ ನಮ್ಮೊಳಗಿನ ಆತ್ಮವಿಶ್ವಾಸ ಎಚ್ಚರಗೊಳ್ಳುತ್ತದೆ. ಆದ್ದರಿಂದ ಪ್ರತಿಯೊಂದು ನಿರ್ಲಕ್ಷ್ಯವನ್ನು ಒಂದು ಅವಕಾಶವಾಗಿ ನೋಡು. ಪ್ರತಿಯೊಂದು ನಿರಾಕರಣೆಯನ್ನು ಒಂದು ಹೊಸ ಆರಂಭವಾಗಿ ಸ್ವೀಕರಿಸು. ಒಂದು ದಿನ ನೀನು ಹಿಂದೆ ತಿರುಗಿ ನೋಡಿದಾಗ ನಿನ್ನನ್ನು ಕಡೆಗಣಿಸಿದವರ ಬಗ್ಗೆ ಕೋಪ ಬರುವುದಿಲ್ಲ.
ಬದಲಾಗಿ ಅವರಿಗೆ ಮನಸ್ಸಿನಲ್ಲೇ ಧನ್ಯವಾದ ಹೇಳುವೆ. ಏಕೆಂದರೆ ಅವರ ನಿರ್ಲಕ್ಷ್ಯವೇ ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಿತು. ಅವರ ಮೌನವೇ ನಿನಗೆ ನಿನ್ನ ಧ್ವನಿಯನ್ನು ಹುಡುಕಿಕೊಟ್ಟಿತು. ಅವರ ದೂರವೇ ನಿನ್ನನ್ನು ನಿನ್ನ ಹತ್ತಿರಕ್ಕೆ ತಂದಿತು. ಬುದ್ಧರು ಹೇಳುತ್ತಾರೆ, ನಿನ್ನ ಸಂತೋಷವನ್ನು ಮತ್ತೊಬ್ಬರ ಕೈಯಲ್ಲಿ ಇಡಬೇಡ. ಯಾರಾದರೂ ನಿನ್ನನ್ನು ಮೆಚ್ಚಿದರೆ ಮಾತ್ರ ಸಂತೋಷ. ಯಾರಾದರೂ ಕರೆ ಮಾಡಿದರೆ ಮಾತ್ರ ನೆಮ್ಮದಿ. ಯಾರಾದರೂ ನಿನ್ನೊಂದಿಗೆ ಇದ್ದರೆ ಮಾತ್ರ ಜೀವನ. ಹೀಗೆ ಯೋಚಿಸಿದರೆ ನಿನ್ನ ಜೀವನದ ನಿಯಂತ್ರಣವನ್ನು ನೀನೇ ಕಳೆದುಕೊಳ್ಳುತ್ತೀಯ. ನಿಜವಾದ ಸ್ವಾತಂತ್ರ್ಯ ಎಂದರೆ ಒಬ್ಬನೇ ಇದ್ದರೂ ಮನಸ್ಸಿನಲ್ಲಿ ಶಾಂತಿಯಿರುವುದು. ಯಾರೂ ಹೊಗಳದಿದ್ದರೂ ಆತ್ಮವಿಶ್ವಾಸ ಕಳೆದುಕೊಳ್ಳದಿರುವುದು. ಯಾರೂ ಅರ್ಥಮಾಡಿಕೊಳ್ಳದಿದ್ದರೂ ಸತ್ಯದ ದಾರಿಯಲ್ಲಿ ನಡೆಯುವುದು. ನೆನಪಿಡಿ, ನಿನ್ನನ್ನು ಕಡೆಗಣಿಸಿದವರು ನಿನ್ನ ಕಥೆಯ ಅಂತ್ಯವಲ್ಲ. ಅವರು ಕೇವಲ ಒಂದು ಅಧ್ಯಾಯ. ಆದರೆ ನೀನು ಇನ್ನೂ ಬರೆಯಬೇಕಾದ ಅನೇಕ ಸುಂದರ ಅಧ್ಯಾಯಗಳ ಲೇಖಕ. ಆದ್ದರಿಂದ ತಲೆ ಎತ್ತಿ ನಡೆಯು. ನಿನ್ನ ಮೌಲ್ಯವನ್ನು ಅರಿತುಕೋ. ನಿನ್ನ ಮನಸ್ಸಿಗೆ ಶಾಂತಿಯನ್ನು ಕೊಡು. ಏಕೆಂದರೆ ತನ್ನನ್ನು ತಾನೇ ಗೌರವಿಸುವ ವ್ಯಕ್ತಿಯನ್ನು ಒಂದು ದಿನ ಇಡೀ ಜಗತ್ತೇ ಗೌರವಿಸುತ್ತದೆ. ಆದರೆ ಒಂದು ಪ್ರಶ್ನೆಯನ್ನು ನಿನ್ನನ್ನು ನೀನೇ ಕೇಳಿಕೊಳ್ಳು. ನನ್ನನ್ನು ಕಡೆಗಣಿಸಿದವರ ಹಿಂದೆ ನಾನು ಎಷ್ಟು ಸಮಯ ವ್ಯರ್ಥ ಮಾಡಿದ್ದೇನೆ? ಬಹುಶಃ ದಿನಗಳು, ಬಹುಶಃ ತಿಂಗಳುಗಳು, ಬಹುಶಃ ವರ್ಷಗಳೇ. ಅವರ ಒಂದು ಸಂದೇಶಕ್ಕಾಗಿ ಕಾಯುತ್ತಾ, ಅವರ ಒಂದು ಕರೆಗಾಗಿ ನಿರೀಕ್ಷಿಸುತ್ತಾ, ಅವರು ಬದಲಾಗುತ್ತಾರೆ ಎಂಬ ಆಶೆಯಲ್ಲಿ ಬದುಕುತ್ತಾ ನೀನು ನಿನ್ನ ಅಮೂಲ್ಯ ಸಮಯವನ್ನು ಕಳೆದುಕೊಂಡಿರಬಹುದು. ಬುದ್ಧರು ಹೇಳುತ್ತಾರೆ, ಹಿಂದಿರುಗದ ದಾರಿಯಲ್ಲಿ ನಿಂತು ಕಾಯಬೇಡ. ಮುಂದೆ ನಡೆಯಲು ಧೈರ್ಯ ಮಾಡು. ಜೀವನ ಯಾರಿಗಾಗಿ ನಿಲ್ಲುವುದಿಲ್ಲ. ನದಿಯ ನೀರು ಎಂದಿಗೂ ಹಿಂದೆ ಹರಿಯುವುದಿಲ್ಲ. ಗಡಿಯಾರದ ಮುಳ್ಳುಗಳು ಎಂದಿಗೂ ಹಿಂದಕ್ಕೆ ತಿರುಗುವುದಿಲ್ಲ. ಹಾಗಾದರೆ ನೀನು ಮಾತ್ರ ಯಾಕೆ ಹಳೆಯ ನೆನಪುಗಳಿಗೆ ಬಂದಿಯಾಗಬೇಕು? ನಿನ್ನನ್ನು ಬಿಟ್ಟು ಹೋದವರನ್ನು ಬಿಡು. ನಿನ್ನನ್ನು ನೋಯಿಸಿದವರನ್ನು ಕ್ಷಮಿಸು. ಆದರೆ ಅವರು ಕಲಿಸಿದ ಪಾಠವನ್ನು ಮಾತ್ರ ಎಂದಿಗೂ ಮರೆಯಬೇಡ. ಏಕೆಂದರೆ ಪ್ರತಿಯೊಂದು ನೋವು ಒಂದು ಶಿಕ್ಷಕ. ಪ್ರತಿಯೊಂದು ಮೋಸ ಒಂದು ಎಚ್ಚರಿಕೆ. ಪ್ರತಿಯೊಂದು ನಿರ್ಲಕ್ಷ್ಯ ಒಂದು ಹೊಸ ಶಕ್ತಿಯ ಆರಂಭ. ಬುದ್ಧರು ಹೇಳುತ್ತಾರೆ, ಕಮಲವು ಕೆಸರಿನಲ್ಲಿ ಹುಟ್ಟಿದರೂ ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಅದೇ ರೀತಿ ನಿನ್ನ ಸುತ್ತಲಿನ ಜನರು ಹೇಗೆ ವರ್ತಿಸಿದರು, ನೀನು ನಿನ್ನ ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡ. ನಿನ್ನ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೋ. ನಿನ್ನ ಆತ್ಮಗೌರವವನ್ನು ಎಂದಿಗೂ ಮಾರಿಕೊಳ್ಳಬೇಡ. ನಿನ್ನ ಮೌಲ್ಯವನ್ನು ಅರಿಯದವರಿಗಾಗಿ ನಿನ್ನ ಕಣ್ಣೀರು ವ್ಯರ್ಥ ಮಾಡಬೇಡ. ಒಂದು ದಿನ ನಿನ್ನ ಮೌನವೇ ನಿನ್ನ ಉತ್ತರವಾಗುತ್ತದೆ. ನಿನ್ನ ಯಶಸ್ಸೇ ನಿನ್ನ ಪರಿಚಯವಾಗುತ್ತದೆ. ನಿನ್ನ ಆತ್ಮವಿಶ್ವಾಸವೇ ನಿನ್ನ ಶಕ್ತಿಯಾಗುತ್ತದೆ. ಆಗ ನಿನ್ನನ್ನು ಕಡೆಗಣಿಸಿದವರ ಬಗ್ಗೆ ನಿನಗೆ ದುಃಖವೂ ಇರುವುದಿಲ್ಲ, ಕೋಪವೂ ಇರುವುದಿಲ್ಲ. ಇರುವುದೊಂದೇ ಒಂದು ಸಣ್ಣ ನಗು. ಏಕೆಂದರೆ ಆಗ ನಿನಗೆ ಅರ್ಥವಾಗಿರುತ್ತದೆ, ನನ್ನನ್ನು ಬಿಟ್ಟು ಹೋದವರು ನನ್ನ ಜೀವನದಿಂದ ಏನನ್ನೂ ತೆಗೆದುಕೊಂಡಿಲ್ಲ. ಬದಲಾಗಿ ನನ್ನ ನಿಜವಾದ ಶಕ್ತಿಯನ್ನು ಕಂಡುಕೊಳ್ಳಲು ಕಾರಣರಾದರು. ಇದೇ ಬುದ್ಧನ ಸತ್ಯ. ನಿನ್ನನ್ನು ಕಡೆಗಣಿಸಿದವರಿಗಾಗಿ ಜೀವನವನ್ನು ವ್ಯರ್ಥ ಮಾಡಬೇಡ. ನಿನ್ನನ್ನು ಗೌರವಿಸುವ ವ್ಯಕ್ತಿಯಾಗಲು ನಿನ್ನ ಜೀವನವನ್ನು ರೂಪಿಸು. ಯಾಕೆಂದರೆ ಜಗತ್ತಿನ ಅತಿ ದೊಡ್ಡ ಗೆಲುವು ಯಾರನ್ನಾದರೂ ಬದಲಾಯಿಸುವುದಲ್ಲ, ನಿನ್ನನ್ನು ನೀನೇ ಬದಲಾಯಿಸಿಕೊಳ್ಳುವುದಾಗಿದೆ. ಬುದ್ಧರು ಹೇಳುತ್ತಾರೆ, ನಿನ್ನನ್ನು ಕಳೆದುಕೊಂಡವರು ಯಾವಾಗಲೂ ಗೆದ್ದವರಲ್ಲ. ಕೆಲವೊಮ್ಮೆ ಅವರು ತಮ್ಮ ಜೀವನದ ಅಮೂಲ್ಯ ವ್ಯಕ್ತಿಯನ್ನೇ ಕಳೆದುಕೊಂಡಿರುತ್ತಾರೆ. ಆದ್ದರಿಂದ ಅವರ ನಿರ್ಧಾರಕ್ಕಾಗಿ ನೀನು ನಿನ್ನ ಜೀವನವನ್ನು ಶಿಕ್ಷಿಸಿಕೊಳ್ಳಬೇಡ. ಒಬ್ಬ ಮನುಷ್ಯನು ನಿನ್ನ ಮೌಲ್ಯವನ್ನು ನೋಡಲಿಲ್ಲ ಎಂದರೆ ನಿನ್ನ ಮೌಲ್ಯವೇ ಇಲ್ಲ ಎಂದರ್ಥವಲ್ಲ. ವಜ್ರವು ಕಲ್ಲಿನ ನಡುವೆ ಬಿದ್ದರೂ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಅದನ್ನು ಗುರುತಿಸುವ ಕಣ್ಣು ಬೇಕು. ಹಾಗೆಯೇ ನಿನ್ನನ್ನು ನಿಜವಾಗಿ ಅರ್ಥಮಾಡಿಕೊಳ್ಳುವ ಜನರು ತಡವಾಗಿ ಬಂದರೂ ಬರಬಹುದು. ಆದರೆ ಅವರು ನಿನ್ನನ್ನು ಗೌರವಿಸುತ್ತಾರೆ, ನಿನ್ನನ್ನು ಬಳಸಿಕೊಳ್ಳುವುದಿಲ್ಲ. ನಿನ್ನ ಮೌನವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ನಿನ್ನ ಒಳ್ಳೆಯತನವನ್ನು ದುರ್ಬಲತೆ ಎಂದು ಭಾವಿಸುವುದಿಲ್ಲ. ಜೀವನದಲ್ಲಿ ಎಲ್ಲರ ಪ್ರೀತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಆದರೆ ನಿನ್ನನ್ನು ನಿಜವಾಗಿ ಪ್ರೀತಿಸುವ ಕೆಲವರ ವಿಶ್ವಾಸವನ್ನು ಗಳಿಸುವುದು ಸಾಕು. ಬುದ್ಧರು ಹೇಳುತ್ತಾರೆ, 1000 ನಕಲಿ ಸಂಬಂಧಗಳಿಗಿಂತ ಒಂದು ನಿಜವಾದ ಸಂಬಂಧ ಹೆಚ್ಚು ಮೌಲ್ಯವುಳ್ಳದ್ದು. ಆದ್ದರಿಂದ ಜನರ ಸಂಖ್ಯೆಯನ್ನು ಎಣಿಸಬೇಡ, ಅವರ ಪ್ರಾಮಾಣಿಕತೆಯನ್ನು ಗಮನಿಸು. ನಿನ್ನ ಸುತ್ತಲಿರುವ ಪ್ರತಿಯೊಬ್ಬರೂ ನಿನ್ನವರಾಗಿರುವುದಿಲ್ಲ. ಕೆಲವರು ನಿನ್ನ ಸಂತೋಷದಲ್ಲಿ ಚಪ್ಪಾಳೆ ತಟ್ಟುತ್ತಾರೆ, ಆದರೆ ನಿನ್ನ ಯಶಸ್ಸನ್ನು ಕಂಡು ಅಸೂಯೆಪಡುತ್ತಾರೆ.
ಕೆಲವರು ನಿನ್ನ ಕಷ್ಟದಲ್ಲಿ ಸಮಾಧಾನ ಹೇಳುತ್ತಾರೆ, ಆದರೆ ಮನಸ್ಸಿನಲ್ಲಿ ಸಂತೋಷಪಡುತ್ತಾರೆ. ಇದನ್ನು ಅರಿತಾಗ ಯಾರ ಮೇಲೂ ದ್ವೇಷ ಬೆಳೆಸಬೇಡ, ಏಕೆಂದರೆ ದ್ವೇಷ ಮೊದಲು ಸುಡುವುದು ನಿನ್ನ ಮನಸ್ಸನ್ನೇ. ಕ್ಷಮೆಯೆಂದರೆ ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು ಅಲ್ಲ. ಕ್ಷಮೆಯೆಂದರೆ ಅವರ ತಪ್ಪಿನ ಭಾರವನ್ನು ನಿನ್ನ ಹೃದಯದಿಂದ ಇಳಿಸಿಬಿಡುವುದು. ನಿನ್ನ ಮನಸ್ಸು ಹಗುರವಾದಾಗ ಮಾತ್ರ ನೀನು ಮತ್ತೆ ಸಂತೋಷವಾಗಿ ಬದುಕಲು ಸಾಧ್ಯ. ನೆನಪಿಡು, ಪ್ರತಿಯೊಬ್ಬರ ಜೀವನದಲ್ಲೂ ಕೆಲವರು ಬರುತ್ತಾರೆ, ಪಾಠ ಕಲಿಸುತ್ತಾರೆ, ಮತ್ತೆ ಹೊರಟು ಹೋಗುತ್ತಾರೆ. ಅವರನ್ನು ತಡೆಯಲು ಪ್ರಯತ್ನಿಸಬೇಡ. ಅವರಿಂದ ಕಲಿಯಬೇಕಾದುದನ್ನು ಕಲಿತು ನಿನ್ನ ದಾರಿಯಲ್ಲಿ ಮುಂದೆ ಸಾಗು. ಯಾಕೆಂದರೆ ನಿನ್ನ ಜೀವನದ ಅತ್ಯಂತ ಸುಂದರ ಅಧ್ಯಾಯವು ನಿನ್ನನ್ನು ಕಡೆಗಣಿಸಿದವರು ಹೊರಟು ಹೋದ ನಂತರವೇ ಆರಂಭವಾಗಬಹುದು. ಆ ದಿನ ನೀನು ಅರಿತುಕೊಳ್ಳುವೆ, ನನ್ನನ್ನು ಬಿಟ್ಟು ಹೋದವರು ನನ್ನ ದುಃಖದ ಕಾರಣವಾಗಿರಲಿಲ್ಲ. ನಾನು ಅವರ ಮೇಲೆ ಇಟ್ಟಿದ್ದ ಅತಿಯಾದ ನಿರೀಕ್ಷೆಯೇ ನನ್ನ ದುಃಖದ ಕಾರಣವಾಗಿತ್ತು. ಅದೇ ಕ್ಷಣದಿಂದ ನಿನ್ನ ಮನಸ್ಸಿನಲ್ಲಿ ಹೊಸ ಸ್ವಾತಂತ್ರ್ಯ ಹುಟ್ಟುತ್ತದೆ, ಹೊಸ ಧೈರ್ಯ ಹುಟ್ಟುತ್ತದೆ ಮತ್ತು ಹೊಸ ಜೀವನ ಆರಂಭವಾಗುತ್ತದೆ. ಕೊನೆಗೆ ಬುದ್ಧರು ಒಂದು ಆಳವಾದ ಸತ್ಯವನ್ನು ಹೇಳುತ್ತಾರೆ. ನಿನ್ನ ಮೌಲ್ಯವನ್ನು ಅರಿಯದವನ ಹಿಂದೆ ಓಡುವುದು ನಿನ್ನನ್ನೇ ಕಳೆದುಕೊಳ್ಳುವ ಮೊದಲ ಹೆಜ್ಜೆ. ಒಮ್ಮೆ ಕನ್ನಡಿಯ ಮುಂದೆ ನಿಂತು ನಿನ್ನನ್ನೇ ನೋಡು. ನೀನು ಇಷ್ಟೊಂದು ನೋವನ್ನು ಸಹಿಸಿಕೊಂಡಿದ್ದೀಯಾ? ಇಷ್ಟೊಂದು ಮೋಸವನ್ನು ಎದುರಿಸಿದ್ದೀಯಾ? ಇಷ್ಟೊಂದು ನಿರ್ಲಕ್ಷ್ಯವನ್ನು ಅನುಭವಿಸಿದ್ದೀಯಾ? ಆದರೂ ಇನ್ನೂ ನಿಂತಿದ್ದೀಯಾ? ಇನ್ನೂ ಉಸಿರಾಡುತ್ತಿದ್ದೀಯಾ? ಇನ್ನೂ ನಿನ್ನ ಕನಸುಗಳನ್ನು ಬಿಟ್ಟಿಲ್ಲ. ಅದೇ ನಿನ್ನ ದೊಡ್ಡ ಗೆಲುವು. ಜೀವನದಲ್ಲಿ ಕೆಲವರು ನಿನ್ನನ್ನು ಒಪ್ಪಿಕೊಳ್ಳುವುದಿಲ್ಲ, ಆದರೆ ಅದಕ್ಕಾಗಿ ನೀನು ನಿನ್ನನ್ನು ತಿರಸ್ಕರಿಸಬಾರದು. ಬುದ್ಧರು ಹೇಳುತ್ತಾರೆ, ತನ್ನನ್ನು ತಾನೇ ಪ್ರೀತಿಸಲು ಕಲಿತವನನ್ನು ಜಗತ್ತಿನ ಯಾವುದೇ ನಿರ್ಲಕ್ಷ್ಯ ಸೋಲಿಸಲು ಸಾಧ್ಯವಿಲ್ಲ. ಇತರರು ನಿನ್ನನ್ನು ಗೌರವಿಸುವ ಮೊದಲು ನೀನು ನಿನ್ನನ್ನು ಗೌರವಿಸು. ಇತರರು ನಿನ್ನನ್ನು ನಂಬುವ ಮೊದಲು ನೀನು ನಿನ್ನ ಮೇಲೆ ನಂಬಿಕೆಯಿಡು. ಇತರರು ನಿನ್ನನ್ನು ಮೆಚ್ಚುವ ಮೊದಲು ನೀನು ನಿನ್ನ ಪರಿಶ್ರಮವನ್ನು ಮೆಚ್ಚು. ಏಕೆಂದರೆ ನಿನ್ನ ಜೀವನದ ಅತಿ ಮುಖ್ಯ ವ್ಯಕ್ತಿ ನೀನೇ. ಪ್ರತಿದಿನ ಬೆಳಗ್ಗೆ ಎದ್ದಾಗ ಹೊಸ ಅವಕಾಶ ನಿನ್ನ ಬಾಗಿಲನ್ನು ತಟ್ಟುತ್ತದೆ. ಹಳೆಯ ನೋವುಗಳನ್ನು ಹಿಡಿದುಕೊಂಡರೆ ಆ ಹೊಸ ಅವಕಾಶವನ್ನು ನೀನೇ ಕಳೆದುಕೊಳ್ಳುತ್ತೀಯಾ? ಆದ್ದರಿಂದ ನಿನ್ನ ಹೃದಯದಲ್ಲಿರುವ ಹಳೆಯ ಗಾಯಗಳನ್ನು ನಿಧಾನವಾಗಿ ಬಿಡು. ಕ್ಷಮಿಸಲು ಸಾಧ್ಯವಾದರೆ ಕ್ಷಮಿಸು, ಮರೆಯಲು ಸಾಧ್ಯವಾದರೆ ಮರೆತುಬಿಡು. ಆದರೆ ಕಲಿತ ಪಾಠವನ್ನು ಮಾತ್ರ ಎಂದಿಗೂ ಕಳೆದುಕೊಳ್ಳಬೇಡ. ಯಾಕೆಂದರೆ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆ ನಿನ್ನನ್ನು ಒಡೆಯಲು ಬಂದದ್ದಲ್ಲ, ನಿನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡಲು ಬಂದದ್ದು. ಒಂದು ದಿನ ನೀನು ಹಿಂದಿರುಗಿ ನೋಡಿದಾಗ ನಿನ್ನನ್ನು ಕಡೆಗಣಿಸಿದವರ ಮುಖಗಳು ನೆನಪಾಗುವುದಿಲ್ಲ, ಆದರೆ ಆ ಕಷ್ಟದ ದಿನಗಳಲ್ಲಿ ನೀನು ಬೆಳೆಸಿಕೊಂಡ ಧೈರ್ಯ ಮಾತ್ರ ನೆನಪಾಗುತ್ತದೆ. ಅದೇ ಧೈರ್ಯ ನಿನ್ನನ್ನು ನಿನ್ನ ಕನಸುಗಳವರೆಗೆ ಕರೆದೊಯ್ಯುತ್ತದೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡು. ನಿನ್ನ ಸಮಯವನ್ನು ಗೌರವಿಸು, ನಿನ್ನ ಮನಸ್ಸನ್ನು ಗೌರವಿಸು, ನಿನ್ನ ಜೀವನವನ್ನು ಗೌರವಿಸು. ಯಾಕೆಂದರೆ ನಿನ್ನನ್ನು ಕಡೆಗಣಿಸಿದವರು ನಿನ್ನ ಭವಿಷ್ಯವನ್ನು ಬರೆಯುವುದಿಲ್ಲ. ನಿನ್ನ ನಿರ್ಧಾರಗಳು, ನಿನ್ನ ಪರಿಶ್ರಮ ಮತ್ತು ನಿನ್ನ ಆತ್ಮವಿಶ್ವಾಸವೇ ನಿನ್ನ ಭವಿಷ್ಯವನ್ನು ನಿರ್ಮಿಸುತ್ತವೆ. ಇದೇ ಬುದ್ಧನ ಸತ್ಯ. ನಿನ್ನನ್ನು ಕಳೆದುಕೊಂಡವರು ಏನು ಕಳೆದುಕೊಂಡರು ಎಂಬುದನ್ನು ಯೋಚಿಸಬೇಡ. ನೀನು ಇನ್ನೂ ಎಷ್ಟು ಎತ್ತರಕ್ಕೆ ಬೆಳೆಯಬಹುದು ಎಂಬುದನ್ನು ಯೋಚಿಸು. ಅಲ್ಲಿಂದಲೇ ನಿನ್ನ ಹೊಸ ಜೀವನ ಆರಂಭವಾಗುತ್ತದೆ. ಕೊನೆಯಲ್ಲಿ ಬುದ್ಧರು ತಮ್ಮ ಶಿಷ್ಯರನ್ನು ನೋಡಿ ಹೀಗೆ ಹೇಳಿದರು: ನಿನ್ನನ್ನು ಕಡೆಗಣಿಸಿದವರಿಗಾಗಿ ಕಣ್ಣೀರು ಸುರಿಸಬೇಡ. ಅವರು ನಿನ್ನ ಮೌಲ್ಯವನ್ನು ನೋಡಲಿಲ್ಲ ಎಂಬುದೇ ಅವರ ಮಿತಿ, ಅದು ನಿನ್ನ ಮೌಲ್ಯದ ಅಳತೆ ಅಲ್ಲ. ಜೀವನದ ಕೊನೆಯ ಕ್ಷಣದಲ್ಲಿ ನೀನು ಎಷ್ಟು ಜನರು ನಿನ್ನನ್ನು ಇಷ್ಟಪಟ್ಟರು ಎಂಬುದು ನೆನಪಾಗುವುದಿಲ್ಲ, ಆದರೆ ನೀನು ಎಷ್ಟು ಪ್ರಾಮಾಣಿಕವಾಗಿ ಬದುಕಿದೆ, ಎಷ್ಟು ಜನರಿಗೆ ಸಹಾಯ ಮಾಡಿದೆ, ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದೆ, ಅದೇ ನಿನ್ನ ಜೀವನದ ನಿಜವಾದ ಕಥೆಯಾಗುತ್ತದೆ. ಆದ್ದರಿಂದ ನಿನ್ನನ್ನು ಬಿಟ್ಟು ಹೋದವರನ್ನು ಆಶೀರ್ವದಿಸು, ನಿನ್ನನ್ನು ನೋಯಿಸಿದವರನ್ನು ಕ್ಷಮಿಸು, ನಿನ್ನನ್ನು ಕಡೆಗಣಿಸಿದವರಿಂದ ಪಾಠ ಕಲಿತು ಮುಂದೆ ಸಾಗು. ಏಕೆಂದರೆ ಅವರಿಂದ ಕಳೆದುಕೊಂಡದ್ದು ಒಂದು ಸಂಬಂಧ ಮಾತ್ರ, ಆದರೆ ನೀನು ಪಡೆದದ್ದು ಅನುಭವ, ಬುದ್ಧಿವಂತಿಕೆ, ಆತ್ಮವಿಶ್ವಾಸ ಮತ್ತು ಜೀವನವನ್ನು ಹೊಸದಾಗಿ ನೋಡುವ ದೃಷ್ಟಿಕೋನ.
ಇವುಗಳನ್ನು ಯಾರೂ ನಿನ್ನಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಇಂದಿನಿಂದ ಒಂದು ವಾಗ್ದಾನ ಮಾಡು. ಯಾರಾದರೂ ನಿನ್ನನ್ನು ಕಡೆಗಣಿಸಿದರೆ ಅವರ ಹಿಂದೆ ಓಡುವುದಿಲ್ಲ. ನಿನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಸಮಯ ವ್ಯರ್ಥ ಮಾಡುವುದಿಲ್ಲ. ಬದಲಾಗಿ ನಿನ್ನ ಕನಸುಗಳ ಕಡೆಗೆ ನಡೆಯುತ್ತೀಯಾ? ನಿನ್ನ ವ್ಯಕ್ತಿತ್ವವನ್ನು ಬೆಳೆಸುತ್ತೀಯಾ? ನಿನ್ನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೀಯಾ? ಏಕೆಂದರೆ ನಿಜವಾದ ಪ್ರತೀಕಾರ ಎಂದರೆ ಯಾರನ್ನಾದರೂ ಸೋಲಿಸುವುದಲ್ಲ. ಅವರು ನಿನ್ನನ್ನು ಕಡೆಗಣಿಸಿದ್ದರೂ ನೀನು ಸಂತೋಷವಾಗಿ, ಶಾಂತಿಯಿಂದ ಮತ್ತು ಗೌರವದಿಂದ ಬದುಕುವುದೇ ನಿಜವಾದ ಗೆಲುವು. ನೆನಪಿಡಿ, ನಿನ್ನ ಜೀವನ ಒಂದು ಪುಸ್ತಕ. ಕೆಲವರು ಒಂದು ಪುಟ ಮಾತ್ರ, ಕೆಲವರು ಒಂದು ಅಧ್ಯಾಯ ಮಾತ್ರ. ಆದರೆ ಇಡೀ ಪುಸ್ತಕದ ಲೇಖಕ ನೀನೇ. ಆದ್ದರಿಂದ ಯಾರಿಗೂ ನಿನ್ನ ಕಥೆಯ ಅಂತ್ಯವನ್ನು ಬರೆಯಲು ಬಿಡಬೇಡ. ನೀನೇ ನಿನ್ನ ಕಥೆಯನ್ನು ಬರೆಯು. ನೀನೇ ನಿನ್ನ ಬೆಳಕಾಗು. ನೀನೇ ನಿನ್ನ ಶಕ್ತಿಯಾಗು. ಆಗ ಜಗತ್ತು ನಿನ್ನನ್ನು ಕಡೆಗಣಿಸಿದರೂ ನಿನ್ನ ಆತ್ಮ ಎಂದಿಗೂ ನಿನ್ನನ್ನು ಕಡೆಗಣಿಸುವುದಿಲ್ಲ. ಇದೇ ಬುದ್ಧನ ಸತ್ಯ. ಇತರ ಒಪ್ಪಿಗೆಯಲ್ಲ, ನಿನ್ನ ಆತ್ಮದ ಶಾಂತಿಯಲ್ಲೇ ನಿಜವಾದ ಸಂತೋಷ ಅಡಗಿದೆ. ಧನ್ಯವಾದಗಳು. ಶಾಂತಿಯಿಂದಿರಿ, ಸಂತೋಷವಾಗಿರಿ, ನಿಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸಿ. ನಮೋ ಬುದ್ಧಾಯ.